ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಸ್ಮೈಲ್ ಪ್ಲೀಸ್ ವಿತ್ ಮಿ ಸುಪ್ರಿಯಾತಿನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಗೋವಾದಲ್ಲಿ ಇವತ್ತು 3ನೇ ದಿನ. ಆ್ಯಕ್ಚುಲಿ ನಂದು ಬರ್ತ್ಡೇ ಇವತ್ತು. ಇವರು ಎಲ್ಲಿಗೆ ಪ್ಲ್ಯಾನ್ ಮಾಡಿದ್ದಾರೆ ಎಂಥ ವಿಷಯ ಅಂತೇಳಿ ಗೊತ್ತಿಲ್ಲ, ಅವರ ಹತ್ರವೇ ಕೇಳಬೇಕು. ಏನೋ ಒಂದು ಸರ್ಪ್ರೈಸ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೇನೆ ಅಂತೇಳಿ ಹೇಳಿದ್ದಾರೆ. ಬೈಕ್ ರೆಡಿ ಮಾಡಿ ಹೋಗಿದ್ದಾರೆ ಅವರು. ಬಂದಳು ನನ್ನ ಬರ್ಡೇಗಳು ಬಂದಳು. ಸೊ ಏನಿಲ್ಲ, ಇವತ್ತೊಂದು 2-3 ಪ್ಲೇಸ್ ಹೋಗಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಥಂಡರ್ ಅಮ್ಯೂಸ್ಮೆಂಟ್ ಸೈನ್ಸ್ ಬೇಸ್ಡ್ ಥೀಮ್ ಪಾರ್ಕ್ ಆ್ಯಕ್ಚುಲಿ. ಸೊ ಅಲ್ಲಿ ತುಂಬ ಎಲೆಕ್ಟ್ರಿಸಿಟಿದೆಲ್ಲ ಬೇರೆ ಬೇರೆ ಟೈಪ್ಸ್ ಎಲ್ಲ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಎಲ್ಲ ಉಂಟು. ಅದರಲ್ಲೂ ಇವಳಿಗೆ ಇವತ್ತು ಕರೆಂಟ್ ಹೊಡಿಸುವ ಅಂತ ಸ್ವಲ್ಪ ಎಲೆಕ್ಟ್ರಿಫೈಯಿಂಗ್ ಆಗಿ. ಮತ್ತು ಉಳ್ದದ್ದು ನೋಡೋ ಏನು ವಿಷಯ ಅಂತ. ಏನಿಲ್ಲ, ನೋಡೋ. ಆ ಕೆಂಪು ಕೋಟೆ ತೆಗಿಬೇಕಿತ್ತಂತೆ ರೋಡಲ್ಲಿ ಹೋಗುವಾಗ. ಬ್ಲಾಸ್ಟರ್ ಕೇಳುದು, ಎಂತ ನೀವು ಪೊಟ್ಟ ಯೂಟ್ಯೂಬರ್, ನಿಮ್ಗೆಲ್ಲ ಹೇಳ್ತಾರೆ, ಎಂತ ಮಾಡುದು, ನಂಗೆ ರಪ್ಪ ಗೊತ್ತಾಗುದಿಲ್ಲ, ಗೊತ್ತಾಯ್ತಾ. ಅದೊಂದು ಪ್ಲೇಸ್ ಚಂದ ಇತ್ತು ಆಕ್ಚುಲಿ, ಅದು ತೆಗಿಬಹುದಿತ್ತು. ನಂಗೆ ಇದು ಬೈಕ್ ಇದೆಲ್ಲ ಸೂಪರ್ ಬೈಕ್ ಇದು ಒಂದೊಂದ್ಸತಿ ಈಗ ಮೇಲೆ ಹೋಗ್ತಾನೆ, ಒಂದೊಂದು ಸ್ಪೀಡ್ ಹೋಗುವಾಗ ನಾನೇ ಕುತ್ಕೊಳ್ಳೋದು ಅದ್ರಲ್ಲಿ ಮೊಬೈಲ್ ಹಿಡ್ಕೊಂಡು ಎಲ್ಲಿಯಾದ್ರೂ ಬಿದ್ರೆ ಅದಕ್ಕೆ ಅಷ್ಟೇ. ಇದೊಂದು ತೆಗಿತಾ ಇದ್ದಾರೆ ನೀವು ಹೇಳುವಾಗಲ್ಲ. ಅದೊಂದು ಓಲ್ಡ್ ಬಾರಿ ಹಳೆಯ ಚರ್ಚ್ ಏನಲ್ಲ, ಬೇಡ ಬ್ಲಾಸ್ಟರಿಗೆ. ಗ್ರೇಸ್ ಚಾಪಲ್ ಅಂತ ಇದು ಫುಲ್ ರೆಡ್ ಕಲ್ಲಿಂದ ಮಾಡಿದ, ಹಳೆಯದಿರ್ಬೋದು ತುಂಬಾ. ನೋಡ್ಬೋದು ನೀವು, ಇಂಡಿಯನ್ಸ್ ಫಸ್ಟ್ ಸೈನ್ಸ್ ಥೀಮ್ ಪಾರ್ಕ್ ಅಂತೆ. ವಿತ್ ಫುಲ್ ಆನ್ ಎಂಟರ್ಟೈನ್ಮೆಂಟ್, ಫನ್ ಆಫ್ ಆಲ್ ಥಂಡರ್ ವರ್ಲ್ಡ್ ಗೋವಾ. ಸೊ ನಾವ್ ಇವತ್ತು ಇಲ್ಲಿಗೆ ಹೋಗ್ತಾ ಇದ್ದೇವೆ. ಸೊ ನೋಡುವ, ಎಂಜಾಯ್ ಮಾಡಿ. ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿಸ್ತಾರಂತೆ ಅಪ್ಪ. ಒಳಗೆ ಹೋಗಿ ಇನ್ನು ನೋಡ್ಬೇಕು. ನೋಡಿ ಲಿಸ್ಟ್ ಎಲ್ಲ ಉಂಟಲ್ಲ, ಎಲ್ಲ ಅಲ್ಲಿದೆ. ಇದು ಶೋಸ್ ಅಂತ ಓಪನ್ ಆಗ್ಲಿಕ್ಕೆ ಒಂದು 10 ನಿಮಿಷ. ಇದೊಂದು ಬ್ಲಾಸ್ಟರಿಗೆ ನಂಗೆ ಕರೆಂಟ್ ಹೊಡಿಸ್ಬೇಕಂತೆ.
ಇಲ್ಲಿ ಪರ್ ಹೆಡ್ ಟಿಕೆಟ್ 400 ರುಪೀಸ್ ಆಗಿತ್ತು. 400 ರುಪೀಸ್ ಕೊಟ್ಟು ನಮಗೇನು ಬೇಜಾರಾಗಿರಲಿಲ್ಲ. ಯಾಕೆ ಹೇಳಿದರೆ ನಾವು ಅಷ್ಟು ಎಂಜಾಯ್ ಮಾಡಿದ್ವಿ. ಸೂಪರ್ ಆದಂಥ ಒಂದು ಲೈವ್ ಎಕ್ಸ್ಪೀರಿಯನ್ಸ್ ಕರೆಂಟ್ ಒಟ್ಟಿಗೆ ವಿತ್ ಸೇಫ್ಟಿ ಮೆಜರ್ಮೆಂಟ್ ಒಟ್ಟಿಗೆ ಅಂತೇಳಿ ಹೇಳ್ಬೋದು. ಈ ಮನುಷ್ಯ ಇಲ್ಲಿ ಏನು ಡ್ಯಾನ್ಸ್ ಮಾಡ್ತಾ ಇದ್ದಾನೋ, ಶೋ ಕೊಡ್ತಿದ್ದಾನೋ, ಅದರ ಒಳಗೆ ಎಷ್ಟೋ ವೋಲ್ಟ್ ಕರೆಂಟ್ ಇತ್ತು. ಆದರೆ ಸಹ ಅವನು ಫುಲ್ ಸೇಫ್ಟಿ ಜಾಕೆಟ್ ಹಾಕಿಕೊಂಡು ಹೋಗಿ ಎಂಟರ್ಟೈನ್ ಮಾಡ್ತಿದ್ದ. ಸತ್ಯ ಅವನನ್ನು ನೋಡುವಾಗ ನಮಗೇ ಆಶ್ಚರ್ಯ ಆಗ್ತಿತ್ತು. ಮತ್ತು ಓವರಲ್ ಆಗಿ ಹೇಳಬೇಕಿದ್ರೆ ಸೂಪರ್ ಆದಂಥ ಎಕ್ಸ್ಪೀರಿಯನ್ಸ್. ಇನ್ನೊಂದು ವಿಷಯ ನನಗೆ ಬ್ಲಾಸ್ಟರ್ ಹೇಳ್ತಿದ್ರು, ನಿಮ್ಮದು ಹೇರನ್ನು ಇಲ್ಲಿಗೆ ಸ್ಟ್ರೈಟ್ ಮಾಡಬೇಕು ಕರೆಂಟ್ ಕೊಟ್ಟ ಅಂತೇಳಿ. ಅನ್ಫಾರ್ಚುನೇಟ್ಲಿ ಆ ಎಕ್ಸ್ಪೀರಿಯನ್ಸನ್ನು ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಇಷ್ಟೇ, ಇಲ್ಲಿ ಸೇಫ್ಟಿ ತುಂಬ ಮ್ಯಾಟರ್ ಆಗ್ತದೆ. ಯಾರ್ದು ಬಾಡಿಯಲ್ಲಿ ರಾಡ್ ಸ್ಟೀಲ್ ಆ ಥರದ್ದಿದೆಯೋ ಅವರಿಗೆ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದರು. ಅನ್ಫಾರ್ಚುನೇಟ್ಲಿ ನನ್ನ ಕಾಲಲ್ಲಿ ಸಹ ಒಂದು ಚಿಕ್ಕ ರಾಡ್ ಮೆಟಲ್ ಇದೆ. ಸೊ ಆ ಎಕ್ಸ್ಪೀರಿಯನ್ಸನ್ನು ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಬ್ಲಾಸ್ಟರ್ ಮಾತ್ರ ಮಾಡಿದರು. ಬ್ಲಾಸ್ಟರ್ ಚಿಕ್ಕ ಚಿಕ್ಕ ಹೇರ್ ಅದು ಕಾಣಲಿಲ್ಲ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾಳೆ ಮತ್ತೊಂದು